ಗೂಗಲ್ ಮ್ಯಾಪ್ನಲ್ಲಿ ಕೇರಳ ದುರಂತಕ್ಕೆ ಸಂಬಂಧಪಟ್ಟ ಹಾಗೆ ಮೊದಲು ಮತ್ತು ಈಗ ಹೇಗಿದೆ ಅನ್ನೋದಕ್ಕೆ ಒಂದಷ್ಟು ದೃಶ್ಯಗಳು ಸೆರೆ ಸಿಕ್ಕಿದೆ. ಅದನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಮೇಪಾಡಿಯ ಮುಂಡಕೈ ಪ್ರದೇಶ ನೀವೀಗ ನೋಡ್ತಾ ಇರೋದು. ಮುಂಡಕೈನ ಒಂದು ಭಾಗ ಸಂಪೂರ್ಣವಾಗಿ ಸರ್ವನಾಶ ಆಗಿದೆ. ಆದರೆ ಅದಕ್ಕಿಂತ ಮೊದಲು ಹಚ್ಚ ಹಸಿರಿನಿಂದ ಹೇಗೆ ಕಂಗೊಳಿಸ್ತಾ ಇತ್ತು ಆ ಪ್ರದೇಶ ಮತ್ತು ಈಗ ಹೇಗೆ ಬದಲಾಗಿದೆ ಅನ್ನೋದಕ್ಕೆ ಸಂಬಂಧಪಟ್ಟಂತಹ ಈ ದೃಶ್ಯ, ಎರಡೂ ದೃಶ್ಯವನ್ನು ನಿಮಗೆ ಮೊದಲು ಮತ್ತು ಈಗ ಹೇಗಿದೆ ಅನ್ನೋದನ್ನು ತೋರಿಸ್ತಾ ಇದ್ದೀವಿ. ಇನ್ನು ಚುರಲ್ಮಾಲಾ ರಸ್ತೆಯನ್ನು ನಿಮಗೆ ತೋರಿಸ್ತಾ ಇದ್ದೀವಿ. ಅದು ಎರಡು ಅಂದರೆ ಈ ಮೊದಲು ಹೇಗಿತ್ತು ಮತ್ತು ಈಗ ಈ ಪ್ರವಾಹದ ನಂತರದಲ್ಲಿ, ಭೂಕುಸಿತದ ನಂತರದಲ್ಲಿ ಹೇಗಾಗಿದೆ ಅಂತ. ಚುರಲ್ಮಾಲಾ ರಸ್ತೆಯ ಒಂದು ಬದಿಯೇ ಸಂಪೂರ್ಣವಾಗಿ ಕಳೆದುಕೊಂಡ್ಬಿಟ್ಟಿದೆ. ಅಂದರೆ ಅಲ್ಲಿದ್ದಂತಹ ಮನೆಗಳಿರಬಹುದು, ದೇವಾಲಯಗಳಿರಬಹುದು ಇತ್ಯಾದಿ ಇತ್ತ ಅನ್ನುವಂತಹ ಪ್ರಶ್ನೆ ಮೂಡಿಸುವ ರೀತಿಯಲ್ಲಿ ಬದಲಾಗಿರೋದನ್ನ ಈ ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ. ಇನ್ನು ಚುರಲ್ಮಾಲಾ ಸೇತುವೆ ಕೂಡ ಈಗ ಇಲ್ಲ. ಆ ಸೇತುವೆಯನ್ನು ಮಾರ್ಕ್ ಮಾಡಿ ನಿಮಗೆ ತೋರಿಸ್ತಾ ಇರೋದು. ಇದು ಮುಂಚೆ ಹೇಗಿತ್ತು ಸೇತುವೆ ಅಂತ. ಈಗ ಸೇತುವೆ ಇದೆಯಾ ಅನ್ನುವಂತಹ ಪ್ರಶ್ನೆ ಮೂಡಿಸುವಂತಹ ಮಗದೊಂದು ದೃಶ್ಯ. ಯಾಕಂದರೆ ಅದು ಕೊಚ್ಚಿ ಹೋಗ್ಬಿಟ್ಟಿದೆ, ಪೋರ್ಷನ್ ಪೂರ್ತಿ ಕೊಚ್ಚಿ ಹೋಗಿರುವಂತಹ ದೃಶ್ಯ ಈಗ ನೋಡ್ತಾ ಇದ್ರಿ. ಹಾಗಾಗಿ ಎಲ್ಲ ಕಡೆ ನೀರು ಆವರಿಸಿದೆ. ಶಾಲೆಯ ಮುಂಭಾಗದ ಮಗದೊಂದು ದೃಶ್ಯ ನೀವು ನೋಡ್ತಾ ಇರೋದು. ಮೊದಲು ಮತ್ತು ಈಗ ಅಲ್ಲೊಂದು ಶಾಲೆ ಇದೆ ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಮಾರ್ಕ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀವಿ. ಅದೇ ಶಾಲೆ ಇದ್ದಂತಹ ಆ ಜಾಗ ಏನಿದೆ ಈಗ ಕಂಪ್ಲೀಟ್ ಖಾಲಿ, ನೀರು ಕೆಸರು ಕಾಣಿಸ್ತಾ ಇದೆ. ಶಾಲೆ ಮುಂದಿನ ರಸ್ತೆ ಈ ದುರಂತದ ಸಂದರ್ಭದಲ್ಲಿ ಕೊಚ್ಚಿ ಹೋಗ್ಬಿಟ್ಟಿದೆ. ಈಗ ಹೇಗಿದೆ ಅನ್ನೋದನ್ನ ನೀವು ನೋಡ್ತಾ ಇದ್ರಿ. ಆ ದೇವಸ್ಥಾನ ಅದೊಂದು, ಆ ದೇವಸ್ಥಾನ ಈಗ ಇಲ್ಲ. ಅಲ್ಲಿದ್ದಂತಹ ದೇವಸ್ಥಾನದ ಯಾವ ಕುರುಹುಗಳು ಕೂಡ ಪತ್ತೆ ಆಗ್ತಾ ಇಲ್ಲ. ಅದೊಂದು ಮರ ಇದೆಯಲ್ಲ, ಅದರ ಕೆಳಭಾಗದಲ್ಲೇ ದೇವಸ್ಥಾನ ಇತ್ತು, ಆದರೆ ಈಗಿಲ್ಲ. ರಾಷ್ಟ್ರಪತಿ, ಪ್ರಧಾನಿ, ವಿಪಕ್ಷ ನಾಯಕರು ಎಲ್ಲ ಗಣ್ಯರು ಶೋಕ ವ್ಯಕ್ತಪಡಿಸಿದ್ದಾರೆ. ಕೇರಳ ಮುಖ್ಯಮಂತ್ರಿಗಳು ಕೂಡ ನೆರವಿಗೆ ಪ್ರಧಾನಮಂತ್ರಿಗಳವ್ರ ಜೊತೆ ಮಾತಾಡಿ ನೆರವಿನ ಭರವಸೆಯನ್ನು ಕೊಟ್ಟಿದ್ದಾರೆ. 2 ಲಕ್ಷ ರೂಪಾಯಿ ಪರಿಹಾರ -- ರಕ್ಷಣಾ ಪಡೆ ಕಾರ್ಯಗಳಿಗೆ ರಕ್ಷಣಾ ಮಂತ್ರಿಗಳು ಅವರ ಮುಖ್ಯಸ್ಥರ ಜೊತೆ ಮಾತುಕತೆಯನ್ನು ನಡೆಸಿದ್ದಾರೆ. ವಿಪಕ್ಷದಲ್ಲೂ ಇದು ಕುರಿತು ಆಘಾತ ಎಲ್ಲ ವ್ಯಕ್ತಪಡಿಸಿದ್ದಾರೆ. ಅವ್ರವ್ರ ಕೆಲಸ ಅವ್ರವ್ರು ಮಾಡ್ತಿದ್ದಾರೆ. The Union government to extend all possible support for rescue and medical care, immediate release of the compensation to deceased people if that compensation can be increased as well, restore vital transport and communication lines, set up relief at the earliest and prepare a roadmap for the rehabilitation of the affected families. There is an urgent need for mapping of landslide prone areas and to take up mitigation measures. ये सिर्फ केरल की त्रासदी नहीं है, सारा देश इससे द्रवित है. भारत सरकार भी प्रधानमंत्री मोदी जी के नेतृत्व में प्रोएक्टिव होकर के जो भी केरल में राहत कार्य के लिए आवश्यक है वो कर रहे हैं और वो किया जाएगा. मैं सरकार की तरफ से ये एश्योरेंस देता हूं कि जो भी जरूरत होगी वो पूरी की जाएगी. ಬರೀ ವಯನಾಡು ಮಾತ್ರವಲ್ಲದೆ ನಿನ್ನೆಯಿಂದ ಮಲ್ಲಪ್ಪುರಂ, ಕೋಳಿಕೋಡ್, ಕಣ್ಣೂರು, ಎರ್ನಾಕುಲಂ, ತ್ರಿಶೂರ್, ಪಾಲಕ್ಕಾಡ್, ಕಾಸರಗೋಡು ಜಿಲ್ಲೆಯ ಹಲವೆಡೆಗಳಲ್ಲಿ ಒಂದೇ ಸಮ ಮಳೆ ಬರ್ತಾ ಇರುವಂತಹ ವರದಿಗಳಿದೆ ಇಡೀ ಕೇರಳ ರಾಜ್ಯದಲ್ಲಿ. ಎಲ್ಲ ನದಿಗಳು ಹೆಚ್ಚು ಕಡಿಮೆ ಫುಲ್ಲಾಗಿ ಜಲಾಶಯಗಳು ತುಂಬಿಕೊಂಡಿದೆ. ಬಹು ಸಹಜವಾಗಿ ಡ್ಯಾಮ್ನಿಂದ ನೀರನ್ನು ಅಪಾರವಾದ ಪ್ರಮಾಣದಲ್ಲಿ ಹೊರಗೆ ಬಿಡಲಾಗ್ತಾ ಇದೆ. ಪರಿಣಾಮ ಕೇರಳದ ಬಹುಪ್ರಾಂತ್ಯಗಳು ಈಗ ಒಂದು ರೀತಿ ಜಲಾವೃತವಾಗಿವೆ. ವಡಕಚಿನ್ನೇರಿ ಹೈವೇ ಜಲಾವೃತವಾಗಿದ್ದರೆ ಅಲ್ಲಿ ರೈಲ್ವೆ ಹಳಿಯ ಮೇಲೂ ನೀರು ನುಗ್ಗಿದೆ. ವಾಹನಗಳ ಸಂಚಾರ ಅದನ್ನೇ ಅಡ್ಜಸ್ಟ್ ಮಾಡಿಕೊಂಡು ಮುಂದುವರಿಸ್ತಾ ಇದ್ದಾರೆ. ಸದ್ಯಕ್ಕೆ ಮುಂದಕ್ಕೆ ಏನಾಗುತ್ತೋ ಗೊತ್ತಿಲ್ಲ. ಮಣ್ಣೂರಿನ ಅತುಕಾಡ್ ಸೇತುವೆ ಮೇಲೆ ನೀರು ಹರಿತಾ ಇದ್ದರೆ ಬಾಣಸುರಸಾಗರ ನೀವು ನೋಡ್ತಾ ಇದ್ದೀರಿ. ಅದರಿಂದನೂ ನೀರನ್ನು ಬಿಟ್ಟಿದ್ದಾರೆ. ಬಾಣಸುರಸಾಗರ, ಇಫ್ ಐ ಆಮ್ ನಾಟ್ ರಾಂಗ್, ಅರ್ದ್ರನ್ ಡ್ಯಾಮಲ್ಲಿ ಏಷ್ಯಾಗಿದು 1 or 2 ಇರಬೇಕು. ಅಂದರೆ ನಾರ್ಮಲ್ ಡ್ಯಾಮ್ ಅಲ್ಲ, ಮಣ್ಣಲ್ಲೇ ಬಂಡಲ್ ಕಟ್ಟಿರೋವಂಥದ್ದು. ಐ ಹೋಪ್ ಅದೇ ಅಂದ್ಕೊಂಡಿದ್ದೀನಿ. ಬಾಣಸುರಸಾಗರ ಡ್ಯಾಮ್ನಿಂದ ಅಪಾರ ನೀರನ್ನು ಹೊರಗೆ ಬಿಡಲಾಗಿದೆ. ಮುಂದಿನ 24 ಗಂಟೆಗಳಲ್ಲಿ ವಾಯನಾಡು, ಮಲ್ಲಪ್ಪುರಂ, ಕೋಳಿಕೋಡ್, ಕಣ್ಣೂರು, ಕಾಸರಗೋಡು ಜಿಲ್ಲೆಗಳಲ್ಲಿ ರೆಡ್ ಅಲರ್ಟನ್ನು ಪ್ರಕಟಿಸಿದ್ದಾರೆ. ಇದರ ಇದೇ ಆತಂಕಕ್ಕೆ ಕಾರಣ ಇರುವುದು ಕೂಡ ಬಿಕಾಸ್ ಯಾವುದೇ ಭಾಗಗಳಲ್ಲಿ ಮಳೆ ಪ್ರಮಾಣ ಕಡಿಮೆ ಆಗದೇ ಇರೋದರಿಂದ ಈಗಾಗಲೇ ನೆಂದು ತೊಪ್ಪೆ ಆಗಿ ಹೋಗಿರುವಂತಹ ಭೂಮಿ ಇನ್ನಷ್ಟು ಎಲ್ಲೆಲ್ಲಿ ಕುಸಿಯಬಹುದು ಅಂತ ಪ್ರತಿಪಕ್ಷದ ನಾಯಕ ಲೋಕಸಭೆಯಲ್ಲಿ ಹೇಳ್ತಾ ಇದ್ರು. ದೇರ್ ಇಸ್ ಎನ್ ಅರ್ಜೆಂಟ್ ನೀಡ್ ಆಫ್ ಮ್ಯಾಪಿಂಗ್ ಅಂತ. ವೆರಿ ಟಫ್ ಈ ಸಂದರ್ಭದಲ್ಲಿ ಅದನ್ನು ಮ್ಯಾಪಿಂಗ್ ಮಾಡೋದು. ಮೇ ಬಿ ಸ್ವಲ್ಪ ಮಳೆ ತಗ್ಗಿದ್ರೆ ಏನಾದ್ರು ಮಾಡ್ಬೋದೇನೋ.
ನಾರ್ಮಲಿ ಲೋಕಲ್ ಏರಿಯಾಗಳಲ್ಲಿರೋಂಥವ್ರುಗಳು ಅಲ್ಲೆಲ್ಲಿ ರೆಸಿಡೆನ್ಷಿಯಲ್ ಅಂದರೆ ಜನನಿಬಿಡ ಪ್ರದೇಶಗಳಿವೆ, ಆ ಪ್ರದೇಶಗಳನ್ನು ಬೇಕಾದರೆ ವೇಕೇಟ್ ಮಾಡಿಸ್ಕೋಬೋದೇ ಹೊರತು ಇಟ್ಸ್ ಟಫ್ ಟು ಮ್ಯಾಚ್. ಪ್ರಾಬ್ಲಮ್ಮು ಕೇರಳದು ಒಂದೇ ಒಂದು, ವಯನಾಡು ಜಿಲ್ಲೆಯ ಬಹುಜನರು, ಅದರಲ್ಲೂ ಬೆಂಗಳೂರು ಮತ್ತು ವಯನಾಡು ಬಹಳ ವಿಚಿತ್ರವಾದಂತಹ, ಅಂದರೆ ಭಾಳ ಅದ್ಭುತವಾದ ಲೊಕೇಶನಲ್ಲಿ ಕೂತ್ಕೊಂಡಿರುವಂತಹ ಜಿಲ್ಲೆ. ಆ ಕಡೆಯಿಂದ ತಮಿಳುನಾಡು ಮತ್ತು ಈ ಕಡೆಯಿಂದ ಕರ್ನಾಟಕ ಅದಕ್ಕೆ. ಹಾಗಾಗಿ ಎರಡೂ ರಾಜ್ಯಗಳ ಒಂದು ರೀತಿಯ ಸಂಬಂಧ ಈ ವಯನಾಡು ಜಿಲ್ಲೆಗಿದೆ. ಈ ಕಡೆಯಿಂದ ಹೋಗ್ತಾ ಇದ್ರೆ ನಾವು ಗುಡ್ಲುಪೇಟೆ ಕಡೆಯಿಂದ ಹೋದರೆ ಹಿಂಗೆ ಕರ್ನಾಟಕ, ಆ ಕಡೆಯಿಂದ ತಮಿಳುನಾಡು ಎರಡೂ ಇದೆ ಇದಕ್ಕೆ. ಪ್ರಾಬ್ಲಮ್ ಈಸ್ ವಯನಾಡಲ್ಲಿ ಲಾರ್ಜ್ಲಿ ಒಂದಿಷ್ಟು ದೊಡ್ಡ ಪ್ರಮಾಣದಲ್ಲೆಲ್ಲ ಜಾರ್ಖಂಡು ಬಳ್ಳಾರಿಲಿ ನಡೆಯೋ ಥರ ಅಲ್ಲದೇ ಇದ್ರೂ ಒಂದಿಷ್ಟು ಮೈನಿಂಗ್ ಆ್ಯಕ್ಟಿವಿಟೀಸ್ ಇದೆ ವಯನಾಡು ಪ್ರದೇಶದಲ್ಲಿ, ಜಲ್ಲಿಯೂ ಸೇರಿದಂತೆ, ಕಲ್ಲಿನ ಜಲ್ಲಿನೂ ಸೇರಿದಂತೆ. ಜನರಲ್ ಡಿಫಾರೆಸ್ಟೇಷನ್ ಆಗಿರೋ ವರದಿಗಳು ಬಹುದಿನಗಳಿಂದ ಬರ್ತಾ ಇದೆ ವಯನಾಡು ಭಾಗದಿಂದ. ಜನರಲಿ ಅಲ್ಲಿ ಒಂದಿಷ್ಟು ಅರಣ್ಯ ನಾಶ, ಮರಗಳ ನಾಶ ಇವೆಲ್ಲ ಆಗಿದೆ ಅನ್ನೋದು. ಇದಕ್ಕೆ ಸೇರುವ ರೀತಿಯಲ್ಲಿ ಸೇರಿಗೆ ಸವಾಸರಾಗೋಗಿದೆ. ಪಾಪ್ಯುಲೇಷನ್ ಆಫ್ ವಯನಾಡ್ ಟ್ರಮೆಂಡಸ್ಲಿ ಇನ್ಕ್ರೀಸ್ ಆಗೋಗಿದೆ. ಕಳೆದ ಒಂದೂವರೆ 2 ದಶಕದಲ್ಲಿ ವಿಪರೀತವಾದ ಜನಸಂಖ್ಯೆ ಹೆಚ್ಚಾಗಿದೆ ವಯನಾಡಲ್ಲಿ. 2 ರೀಸನ್ನು, ಮೂಲ ಜನಸಂಖ್ಯೆನೇ ಹೆಚ್ಚಾಗಿದೆ. ಎರಡನೇದು, ವಯನಾಡು ಒಂಥರ ಈ ತಮಿಳುನಾಡು ಮತ್ತು ಕರ್ನಾಟಕದ ಜನರಿಗೆ ಒಂಥರ ಟೂರಿಸಮ್ ಹಾಟ್ಸ್ಪಾಟ್ ಆಗಿದೆ. ಪರಿಣಾಮ ವಯನಾಡು ಜಿಲ್ಲೆ ಮತ್ತು ಆ ಪ್ರದೇಶದಲ್ಲೇ ಸುಮಾರು ಒಂದು 2,500-3,000 ರಿಜಿಸ್ಟರ್ಡ್ ಆ್ಯಂಡ್ ಅನ್ರಿಜಿಸ್ಟರ್ಡ್ ಹೋಮ್ ಸ್ಟೇಗಳು, ಹೋಟೆಲ್ಗಳು, ರೆಸಾರ್ಟ್ಗಳಿವೆ. ಜಸ್ಟ್ ಇಮ್ಯಾಜಿನ್ ಅದು ಎಷ್ಟು ಮಲ್ಟಿಪ್ಲೈಯಿಂಗ್, ಇದರಲ್ಲಿ ಎಷ್ಟು ಜನ ಬರ್ತಿರಬೇಕು ಟೂರಿಸ್ಟ್ಗಳು. ನ್ಯಾಚುರಲಿ ಇವುಗಳನ್ನೆಲ್ಲ ಮಾಡೋ ಸಂದರ್ಭದಲ್ಲಿ ಒಂದಿಷ್ಟು ಡ್ಯಾಮೇಜ್ಗಳಾಗಿದೆ ಅಂತ ಅಲ್ಲಿ ಸ್ಥಳೀಯರ ಆರೋಪ. ದಟ್ ಇಸ್ ವಾಟ್ ದೇ ಸೇ. ಎಲ್ಲೆಲ್ಲೋ ರೆಸಾರ್ಟ್ ಆಗಿದೆ, ಎಲ್ಲೆಲ್ಲೋ ಬೆಟ್ಟಗಳನ್ನು ಕಡಿದು ಬಿಟ್ಟಿದ್ದಾರೆ, ಎಲ್ಲೆಲ್ಲೋ ಕಡಿದುಬಿಟ್ಟು ಮಾಡಿದ್ದಾರೆ. ಬಿಕಾಸ್ ವ್ಯೂ, ಬೆಟರ್ ವ್ಯೂ, ಕನ್ಸ್ಟ್ರಕ್ಷನ್ಗೆ ಅಂತ. ಅಫ್ಕೋರ್ಸ್ ಪ್ರೈವೇಟ್ ಲ್ಯಾಂಡ್, ಯಾರ ಪಬ್ಲಿಕ್ ಲ್ಯಾಂಡ್ ಅಂತ ಅಲ್ಲ. ಸೊ ಈ ಎಲ್ಲದರ ಪರಿಣಾಮ ವಯನಾಡಿಗೆ ಹೊಡೆದಿದೆ ಅನ್ನೋದು ಒಂದು ಲೆಕ್ಕಾಚಾರ. ವಿ ಹ್ಯಾವ್ ನೋ ಐಡಿಯಾ, ಬೇರೆ ಡಿಫರೆನ್ಷಿಯಲ್ ರೀಸನ್ಸ್ ಇದೆ. ಇದಕ್ಕೆಲ್ಲ ಕಪಲ್ ಆಗಿ ಬಂದಿರೋದು, ಆ್ಯಡ್ ಆನ್ ಆಗಿ ಹೊಸದಾಗಿ ಸೇರಿಕೊಂಡಿರೋದೇನೆಂದರೆ ವಿಪರೀತವಾದ ನಿರೀಕ್ಷೆಯನ್ನು ಮೀರಿದ ಮಳೆ. ಕೇರಳದ ಈ ಮಳೆಯಿಂದಾಗಿ ಬಂಡೀಪುರ ಅರಣ್ಯ ಪ್ರದೇಶಕ್ಕೆ ಭಾರಿ ಪ್ರಮಾಣದಲ್ಲಿ ನೀರು ನುಗ್ತಾ ಇದೆ. ವರ್ಚುಯಲಿ ಕಬಿನಿಗೆ ನೀರು ಹರಿದು ಬರುವ ದಾರಿನೇ ಅದು. ಆ ಅರಣ್ಯದ ಅಂಚಿನಲ್ಲೇ, ಅರಣ್ಯದ ಮಧ್ಯದಲ್ಲೇ ಹೆಚ್ಚು ಕಡಿಮೆ ಅಂಚೇನು ಬಂತು, ನೀರು ಹರ್ಕೊಂಡು ಬರಬೇಕು ಕೇರಳ ಕಡೆಯಿಂದ ಕಬಿನಿ ಕಡೆಗೆ ನೀರು. ರಸ್ತೆಯಲ್ಲಿ ಸಾಗ್ತಾ ಇದ್ದರೆ, ನೀವು ಗುಡ್ಲುಪೇಟೆ ಕಡೆ ಮಾರ್ಗದಿಂದ ವಯನಾಡು ಕಡೆಗೆ ಹೋಗುವಾಗ ರಸ್ತೆಯಲ್ಲಿ ಸಾಗ್ತಾ ಇದ್ದರೆ, ಹೋಗುವಾಗ ವಯನಾಡು ಕಡೆಗೆ ಬಲಗಡೆಯಲ್ಲಿ ನಿಮಗೆ ಕಾಣುತ್ತೆ ನದಿ. ಅದರಲ್ಲಿ ನಮ್ಮ ಕರ್ನಾಟಕದ ಚೆಕ್ ಪೋಸ್ಟನ್ನು ದಾಟ್ತಾ ಇದ್ದಂಗೆ ಕಾಣಕ್ಕೆ ಸ್ಟಾರ್ಟ್ ಆಗುತ್ತೆ ನದಿ. ಸೊ ನ್ಯಾಚುರಲಿ ಈ ರೀತಿ ಮಳೆ ಬಂದಿರೋದ್ರಿಂದ ರೋಡ್ಗೂ ನದಿಗೂ ಅಲ್ಲಿ ಭಾಳ ದೊಡ್ಡ ಗ್ಯಾಪ್ ಇಲ್ಲ. ಅಲ್ಲಿ ತುಂಬ ಕಡಿಮೆ ಗ್ಯಾಪ್ ಇರೋವಂಥ ಜಾಗ ಅದು. ಹಾಗಾಗಿ ನುಗ್ಗಿದೆ ಅನಿಸುತ್ತೆ ನೀರು. ಪರಿಣಾಮ ಅದು ಫುಲ್ ಹೈವೇನೇ ಬಂದಾಗೋ ಲಕ್ಷಣ ಇದ್ದಂಗೆ ಇದೆ. ಏನೋ ಈ ಹೈವೇನ ರಾತ್ರಿ ಹೊತ್ತು ಹೆಂಗಿದ್ರು ಬಂದ್ ಮಾಡ್ತಾರೆ, ಈಗ ಬಂದ್ ಆಗಿರುತ್ತೆ. ಇನ್ನು ಬೆಳಗ್ಗೆ ಕತೆ ನೋಡಬೇಕು. ಮುಂಜಾಗ್ರತಾ ಕ್ರಮವಾಗಿ ಗುಂಡ್ಲುಪೇಟೆಯಿಂದ ಸುಲ್ತಾನ್ ಬತ್ತೇರಿಗೆ ಹೋಗುವ ಮಾರ್ಗ, ನಾನು ಹೇಳ್ತಾ ಇದ್ದಿದ್ದ ಮಾರ್ಗ ಬಂದ್ ಮಾಡಿದ್ದಾರೆ. ಕೇರಳಕ್ಕೆ ಹೋಗಿದ್ದ ಗುಂಡ್ಲುಪೇಟೆ ಭಾಗದ ಕೂಲಿ ಕಾರ್ಮಿಕರು ವಾಪಸ್ ಬರುವ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ಹೆಲ್ಪ್ಲೈನ್ ಮಾಡಿದೆ. ಆಲ್ ರೈಟ್, ವಾಪಸ್ ಬರೋಕ್ಕೆ ಏನಾದ್ರು ದಾರಿ ಇರಬೇಕಲ್ಲ, ಅವ್ರು ಎಲ್ಲಿದ್ದಾರೋ, ಏನು ಕಥೆನೋ, ಅವ್ರು ಐಡೆಂಟಿಫೈ ಆಗಿದ್ದಾರೋ ಇಲ್ವೋ ಗೊತ್ತಿಲ್ಲ. ರಕ್ಷಣೆ ಮತ್ತು ಪರಿಹಾರ ಕಾರ್ಯಗಳಿಗೆ ನಮ್ಮಂತಾನು ಒಂದಿಬ್ಬರು ಅಧಿಕಾರಿಗಳನ್ನು ನೇಮಿಸಿದ್ದಾರೆ. ಆ ಭಾಗದಲ್ಲಿ ಕೇರಳಕ್ಕೆ 2 ತಂಡವನ್ನು ಕಳಿಸಿದ್ದಾರೆ. ನಾವು ಕೂಡ ಸಾಕಷ್ಟು ಎಷ್ಟಾಗುತ್ತೋ ಅಷ್ಟು ನೆರವನ್ನು ಕೊಡ್ತೀವಿ ಅಂತ ಮುಖ್ಯಮಂತ್ರಿಗಳು ಕೇರಳಕ್ಕೆ ಅಶ್ಯೂರೆನ್ಸನ್ನು ಕೊಟ್ಟಿದ್ದಾರೆ. ಲೆಟ್ಸಿ ಮುಂದೇನಾಗತ್ತೆ ಅಂತ. ನಾಳೆ ಮಳೆ ವಿಪರೀತವಾದ ಲೆವೆಲ್ಸಲ್ಲಿ ಇಲ್ಲದಿದ್ದರೆ ಆಗಿರಬಹುದಾದ ಅನಾಹುತದ ಮೊದಲ ಹಂತದ ದೃಶ್ಯಗಳು ಸಿಕ್ಕಬಹುದು. ಯಾವ ಪ್ರಮಾಣಕ್ಕಾಗಿದೆ ನೋಡ್ರಪ್ಪ ಅಂತ ಒಂದಿಷ್ಟು. ಬಟ್ ಈ ರೀತಿಯೇ ಮಳೆ ಮುಂದುವರೆದು ಬಿಟ್ಟರೆ ಅದು ಗೊತ್ತಾಗೋದು ಕಷ್ಟನೇ. ಆಗಲೂ ಇನ್ನೂ 3-4 ದಿನ ಬೇಕಾಗತ್ತವಾಗ. ಇದು ಕೇರಳದ ಪರಿಸ್ಥಿತಿ. ಹಾಗೆಂದ ಮಾತ್ರಕ್ಕೆ ಕರ್ನಾಟಕದಲ್ಲಿನ ಪರಿಸ್ಥಿತಿ ಏನು ಭಿನ್ನವಾದಂಗೆ ಕಾಣಿಸ್ತಾ ಇಲ್ಲ. ರಾಜ್ಯವ್ಯಾಪಿ ಅಲ್ಲದೆ ಇರ್ಬೋದು, ಈ ಪರಿಪ್ರಮಾಣದಲ್ಲಿ ಇಲ್ಲದೇ ಇರ್ಬೋದು.